ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಒಂದು ಒಳ್ಳೆ ದಿನನ ದೇವ್ರು ಕೊಟ್ಟಿರೋದ್ರಿಂದ ಈ ಒಂದು ದಿನನ ನಾವು ದೇವ್ರ ವಾಕ್ಯದಿಂದ ಮತ್ತು ಒಂದು ಕಾಫಿಯಿಂದ ನಾವು ಸ್ಟಾರ್ಟ್ ಮಾಡೋಣ. ದೇವ್ರ ವಾಕ್ಯದಿಂದ ಅಂದರೆ ನಾವು ಇವತ್ತು ಏನು ಕಲಿಯೋದು ಅಂದರೆ ಏನು ಕಲಿಯೋಣ ಇವತ್ತು ಬೆಳಗ್ಗೆ ನಾವು ಏನು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಇದರ ಒಂದು ಟೈಟಲ್, ಈ ಒಂದು ಮೆಸೇಜ್ನ ಟೈಟಲ್ ಏನಂದರೆ ಈ ಡಸ್ ನಾಟ್ ಮೈಂಡ್ ಅಸ್ ವಾಕಿಂಗ್ ಆನ್ ವಾಟರ್ ಅಂತ. ಅಂದರೆ ಕನ್ನಡದಲ್ಲಿ ದೇವ್ರಿಗೆ ನಾನು ನೀರಿನ ಮೇಲೆ ನಡೆಯೋದಕ್ಕೆ ಯಾವ ಅಭ್ಯಂತರ ಇಲ್ಲ ಅಂತ. ಆಮೇನ್. ಸ್ವಲ್ಪ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಸ್ವಲ್ಪ ಇನ್ಸಿಡೆಂಟ್ಗಳನ್ನ ನಾವು ಜ್ಞಾಪನ ಮಾಡ್ಕೊಳ್ಳೋಣ. ಒಂದು ಕಡೆ ಏಸಾಯ 47:8 ಹೇಳ್ತಾರೆ ಏನಂತ, ನಾನೇ ಯೆಹೋವನು, ನನ್ನ ಮಹಿಮೆ ಆಗಲಿ ನನ್ನ ಸ್ತೋತ್ರ ಆಗಲಿ ನಾನು ಯಾರ ಹತ್ರನೂ ನಾನು ಹಂಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಸಲ ಮಂಜುಷ ಪೆಟ್ಟಿಗೆ ಸ್ವಲ್ಪ ಅಲ್ಲಾಡಿದಾಗ ಒಬ್ಬ ಹೋಗಿ ಮುಟ್ಟಿದ ತಕ್ಷಣ ಸತ್ತೋಗ್ತಾನೆ. ಮತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ಯಾರೂ ಹೋಗಂಗೆ ಇರಲಿಲ್ಲ. ಯಾಕೆ ಏನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ದೇವರಿದ್ದ ಒಂದು ಸ್ಥಳಕ್ಕೆ ಯಾರೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಅದೇ ದೇವರು ಈಗ ಹೊಸ ಒಡಂಬಡಿಕೆಯಲ್ಲಿ ತಾನೇನೆಲ್ಲ ಮಾಡ್ತಾನೋ ಅದನ್ನು ನೀವು ಮಾಡಿರಿ ಅಂತ ಹೇಳ್ತಾರೆ. ತಾನೇನೆಲ್ಲ ಸ್ಥಳಗಳಲ್ಲಿದ್ದಾರೋ ನಾವು ಕೇಳಿದಾಗ ಓಕೆ ಅಂತ ಹೇಳ್ತಾರೆ. ಅವ್ರಿಗೆ ಅದಕ್ಕೆ ಯಾವುದೋ ಒಂದು ಅಭ್ಯಂತರ ಇಲ್ಲ. ಅದು ಯಾಕೆ ಅಂತ ನಾವು ಸ್ವಲ್ಪತ್ರಲ್ಲೇ ನೋಡೋಣ. ಅದಕ್ಕಿಂತ ಮುಂಚೆ ಮತ್ತಾಯ 14:28 28ರಿಂದ 33ವರೆಗೂ ನಾವು ಒಂದು ಇನ್ಸಿಡೆಂಟ್ನ ನಾವು ಅಲ್ಲಿ ನೋಡ್ಬೋದು. ಅದೇನೆಂದರೆ, ಶಿಷ್ಯಂದಿರು ಎಲ್ಲ ಸ್ವಲ್ಪ ಅಲೆಗಳಲ್ಲಿ ಸಿಗಾಕೊಂಡಿರ್ತಾರೆ. ಆ ಅಲೆಗಳ ನಿಮಿತ್ತವಾಗಿ ಅವರು ಧೈರ್ಯನ ಕಳ್ಕೊಳ್ಳುವಾಗ ಅವ್ರಿಗೆ ಅಲೆಗಳ ಮಧ್ಯದಲ್ಲಿ ಸಮುದ್ರದ ಒಂದು ನದಿಯ ಒಂದು ಮಧ್ಯದಲ್ಲಿ ಅವ್ರು ಸಿಗಾಕೊಂಡಿರೋದ್ರಿಂದ ಅವ್ರಿಗೆ ಸಹಾಯಕ್ಕೆ ಯಾರೂ ಇಲ್ಲದೇ ಇರೋ ಕಾರಣದಿಂದ ಅವರು ಭಯದಲ್ಲಿರುವಾಗ ಒಬ್ಬ ಇವರ ಒಂದು ಸಹಾಯಕ್ಕೆ ಬರ್ತಾನೆ. ಅವರು ಯಾರು ಅಂದರೆ, ಇವ್ರು ನಂಬಿರೋ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ನೀರಿನ ಮೇಲೆ ನಡೆದುಕೊಂಡು ಇವ್ರನ್ನ ಬಿಡಿಸೋದಕ್ಕೋಸ್ಕರ ಬರ್ತಾ ಇರ್ತಾರೆ. ಆಗ ಎಲ್ಲರೂ ಭಯಪಟ್ಟಿರುವಾಗ ಅವರು ಯೇಸು ಕ್ರಿಸ್ತ ಹೇಳ್ತಾರೆ ಸಮಾಧಾನ ಆಗಲಿ ಅಂತ. ಅದೆಲ್ಲ ನಾವು ಫಾಸ್ಟ್ ಫಾರ್ವರ್ಡ್ ಆಗಿ ನಾವು ಮುಂದೆ ಹೋಗಿದ್ರೆ 28ರಲ್ಲಿ ನಾವು ನೋಡ್ಬೋದು. ಪೇತ್ರ ಕೇಳ್ತಾನೆ, ಸ್ವಾಮಿ ಇದು ನೀನೇ ಆಗಿದ್ದರೆ ನಾನು ಕೂಡ ನೀರಿನ ಮೇಲೆ ನೆಡ್ಕೊಂಡು ಬರೋಕ್ಕೆ ಅಪ್ಪಣೆ ಕೊಡು ಅಂತ. ಈಗ ನಾನು ಕೂಡ ನೀನಿರೋ ಸ್ಥಳಕ್ಕೆ, ನಾನು ಕೂಡ ನಿನಗೆ ಇರೋ ಮಹಿಮೆಗೆ ನಾನು ಕೂಡ ಬರ್ತೀನಿ ಅಂತ ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲಾದರೆ ಯಾರ ಹತ್ರನೂ ಅದು ಹಂಚ್ಕೊಳ್ಳೋದೇ ಇಲ್ಲ ಅಂತ ತುಂಬ ಪೊಸೆಸಿವ್ ಆಗಿ ಹೇಳಿದ್ದೇವರು. ಹೊಸ ಒಡಂಬಡಿಕೆಯಲ್ಲಿ ಪೀಟರ್ಗೆ ಹೇಳ್ತಾರೆ, ನೆಕ್ಸ್ಟ್ ಸೆಕೆಂಡ್ ಹೇಳ್ತಾರೆ, ಪೇತ್ರ ಬಾ ನೀರಿನ ಮೇಲೆ ಬಾ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆಯೋ ಇಲ್ವೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಳೆ ಒಡಂಬಡಿಕೆಯಲ್ಲಿ ಯಾವುದು ಹಂಚ್ಕೊಳ್ಳೋದೇ ಇಲ್ಲ, ಯಾವುದು ನಾನು ಬೇರೆಯವ್ರಿಗೆ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಪೀಟರ್ ಅದನ್ನು ಕೇಳ್ತಾನೆ, ನೀರಿನ ಮೇಲೆ ನೀನು ನಡೀತಿದ್ಯಲ್ಲ, ನಾನು ನೀರಿನ ಮೇಲೆ ಬರಲ್ಲ ಅಂತ. ಅವ್ರು ನೆಕ್ಸ್ಟ್ ಸೆಕೆಂಡೇ ಓಕೆ ಹೇಳ್ತಾರೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಂಥದ್ದೇನಾಯಿತು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಅವ್ರು ಬರೀ ಒಬ್ಬರು ದೇವರಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಅವರು ನಮ್ಮೆಲ್ಲರ ಒಳ್ಳೆಯ ಒಂದು ತಂದೆ ಆಗಿದ್ದಾರೆ. ಒಬ್ಬ ಒಳ್ಳೆ ತಂದೆಗೆ ಏನು ಇಷ್ಟ ಆಗುತ್ತೆ ಅಂದರೆ, ತಂದೆ ಏನೆಲ್ಲ ಮಾಡಿದಾನೋ, ತಂದೆ ಏನೆಲ್ಲ ಸ್ಥಾನಗಳಲ್ಲಿದ್ದಾನೋ ಅದನ್ನು ಮಕ್ಕಳು ಆ ಸ್ಥಾನಕ್ಕೆ ಹೋಗಲಿ ಅಂತ. ಆಮೇನ್. ಇವತ್ತು ಈ ದಿನ ಪ್ರಾರಂಭ ಮಾಡುವಾಗ ನೀವು ಚೆನ್ನಾಗಿ ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಳಿ. ದೇವ್ರಿಗೆ ನೀವು ನೀರಿನ ಮೇಲೆ ನಡೆಯೋದು ಓಕೆ ಅಷ್ಟೇ ಅಲ್ಲ, ಅವ್ರಿಗೆ ನೋಡೋಕ್ಕೆ ಅದು ಇಷ್ಟ. ನೀವು ಆರೋಗ್ಯವಾಗಿರೋದನ್ನ ಅವ್ರಿಗೆ ನೋಡೋಕ್ಕೆ ಇಷ್ಟ, ನೀವು ಆಶೀರ್ವಾದವಾಗಿರೋದನ್ನ ಅವ್ರಿಗೆ ನೋಡೋಕ್ಕೆ ಇಷ್ಟ. ಅರ್ಥ ಆಗ್ತಾ ಇದೆಯಾ? ದೇವ್ರ ಚಿತ್ತ ಇದೆಯೋ ನಾನು ಆರೋಗ್ಯವಾಗಿರೋದಕ್ಕೆ? ಖಂಡಿತ ಇದೆ. ಅವ್ರಿಗೆ ನೀವು ಆರೋಗ್ಯವಾಗಿರೋದು ಇಷ್ಟ, ಅದನ್ನು ನೋಡೋಕ್ಕೆ ಇಷ್ಟ. ನೀವು ದೀರ್ಘಾಯಸ್ಸಿಂದ ಬದುಕೋದು ಅದನ್ನು ನೋಡೋಕ್ಕೆ ಇಷ್ಟ. ಅವರ ಎಲ್ಲ ಒಳ್ಳೆ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಅನುಭವ ಮಾಡೋದನ್ನ ಅವರು ನೋಡೋಕ್ಕೆ ಇಷ್ಟ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಅವರೊಬ್ಬರು ದೇವರಾಗಿದ್ದರು, ಮಹಿಮೆನ ಹಂಚ್ಕೊಳ್ದೇ ಇರೋ ದೇವರಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಏನು ಮಹಿಮೆ ಇದೆಯೋ ಆ ಮಹಿಮೆಯಲ್ಲಿ ನಮಗೆಲ್ಲರಿಗೂ ಪಾಲು ಕೊಡೋ ಒಬ್ಬ ತಂದೆ ಆಗಿದ್ದಾರೆ. ಆಮೇನ್. ಈ ಒಂದು ಸತ್ಯದಿಂದ ಇವತ್ತು ನೀವು ಈ ಸತ್ಯನೇ ಮೆಡಿಟೇಟ್ ಮಾಡ್ತಾರೆ. ಆ ಒಂದು ಸತ್ಯ ಏನಂದರೆ, ದೇವ್ರಿಗೆ ನಾನೇನೆಲ್ಲ ಅವರ ಕಾರ್ಯವನ್ನು ಮಾಡ್ತಾಯಿದ್ದೀನೋ, ಏನೆಲ್ಲ ಅಚೀವ್ ಮಾಡ್ತಾಯಿದ್ದೀನೋ, ಏನೆಲ್ಲ ನಾನು ಆಡ್ತಾಯಿದ್ದೀನೋ, ನಾನು ಸ್ತೋತ್ರ ಮಾಡ್ತಾಯಿದ್ದೀನೋ, ಪ್ರಾರ್ಥನೆ ಮಾಡ್ತಾಯಿದ್ದೀನೋ, ಇದನ್ನೆಲ್ಲ ನೋಡೋಕ್ಕೆ ಅವ್ರಿಗಿಷ್ಟ. ಆಮೇನ್. ಹ್ಯಾವ್ ಎ ನೈಸ್ ಡೇ.